ಪಕ್ಕದಿಂದ ಎಲ್ಲಿಂದನೂ ಬಂದಿದ್ದಾನೆ. ಇಲ್ಲಿ ಆರ್ ಟಿ ನಗರದಲ್ಲಿ ಅವ್ರದ್ದು ಮನೆ, ಯಾರ್ದು ಈ ರಾಜ್ಯಸಭಾ ಮೆಂಬರ್ ಮನೆ, ಅವನು ಇನ್ನೊಬ್ಬ ಅಪರಾಧಿ ಅಲ್ಲಿದ್ದಾನೆ. ಹೌದು. ಇನ್ನೊಬ್ಬ ಡೆಲ್ಲಿಯಿಂದ ಬಂದಿದ್ದಾನೆ. ಡೆಲ್ಲಿಯಿಂದ ಬಂದವನು ಯಾಕೆ ಬಂದ? ಇಲ್ತಾಸ್. ಇವರು ತುಕಡೆ ಗ್ಯಾಂಗಿನ ಸದಸ್ಯರು. ಎರಡು ಮಾತಿಲ್ಲ ಇದರಲ್ಲಿ. ಪ್ರತಿಯೊಬ್ಬರನ್ನೂ ಅರೆಸ್ಟ್ ಮಾಡಬೇಕಿದ್ರಲ್ಲಿ, ಪ್ರತಿಯೊಬ್ಬರದ್ದು ಇತಿಹಾಸನ ಸರಿಯಾಗಿ ತೆಗೆದು ಒಕ್ಕಣಿಕೆ ಮಾಡಬೇಕು. ಅಷ್ಟೇ ಅಲ್ಲ, ಅವರನ್ನು ಕೂಡ ಇದೇ ಮಾದರಿಯಲ್ಲಿ ನೋಡಬೇಕು, ಆ ಕೇಸಲ್ಲಿ ಸೇರಿಸಬೇಕು. ಅಬ್ಸಲ್ಯೂಟ್ಲಿ ಸರ್, ಅಂಡ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ಜಾಯ್ನಿಂಗ್ ಅಸ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬೌರಿಂಗ್ ಆಸ್ಪತ್ರೆಗೆ ಮೆಡಿಕಲ್ ಟೆಸ್ಟ್ಗೆ ಅವ್ರನ್ನ ಕರ್ಕೊಂಡು ಹೋಗಲಾಗಿದೆ. ಇವಾಗ ಅದರ ಲೈವ್ ವಿಜುವಲ್ಸ್ಗಳನ್ನು ತಾವು ಗಮನಿಸಿದರೆ, ಈಗಾಗಲೇ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಗೆ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದುಕೊಂಡು ಹೋಗಲಾಗ್ತಾ ಇದೆ. ಬಿ ಪಿ, ಶುಗರು, ಹಾರ್ಟು, ಗಿರ್ಟು ಎಲ್ಲ ಚೆಕ್ ಮಾಡಿ ನಂತರದಲ್ಲಿ ಯಾರ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಸರ್ ಇವ್ರನ್ನ? ಲೋಕಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ಅವ್ರನ್ನ. ಲೋಕಲ್ ಕೋರ್ಟ್ ಅವ್ರದ್ದು ಯಾವುದು ಜ್ಯೂರಿಸ್ಡಿಕ್ಷನ್ ವಿಧಾನಸೌಧಕ್ಕೆ ಬರ್ತದೆ ಅವ್ರ ಮುಂದೆ ಮಾಡ್ತಾರೆ. ಅಬ್ಸಲ್ಯೂಟ್ಲಿ. ಅವರನ್ನು ರಿಮ್ಯಾಂಡ್ ಮಾಡ್ತಾರೆ. ಇಲ್ಲಾಂದರೆ ಇವಾಗ ಈವ್ನಿಂಗ್ ಕೋರ್ಟಲ್ಲಿ ಅಲ್ಲದೆ ಇರೋದ್ರಿಂದ ಪೊಲೀಸ್ ಕಸ್ಟಡಿಗೆ ಕೊಡೋದು ಕಷ್ಟ. ಕರೆಕ್ಟ್. ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಒಂದು ವೇಳೆ ಪೊಲೀಸ್ ಕಸ್ಟಡಿಗೆ ಕೊಟ್ಟರು ಕೂಡ ಅವರು ಮೊದಲು ತೊಗೊಂಡೋಗೋ ಸ್ಟೇಷನಿಗೆ ತೊಗೊಂಡೋಗೋ ಮುಂಚೆ ಅವರು ಮೆಡಿಕಲ್ ಮಾಡಿಸಿ ಆಮೇಲೆ ತೊಗೊಂಡೋಗ್ತಾರೆ. ರೈಟ್ ಸರ್, ಇದು ಪ್ರೊಸೀಜರು. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಸರ್. ಓಕೆ, ಲೆಟ್ಸ್ ಗೋ ಟು ದಿ ವಿಜುವಲ್ಸ್ಗೆ ಹೋಗೋಣ ಇವಾಗ. ಬಾಯ್ ಸರ್. ಪಾಕ್ ಪರ ಘೋಷಣೆ ಕೂಗಿದ್ದ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ಮ್ಯಾಜಿಸ್ಟ್ರೇಟ್ರ ನಿವಾಸಕ್ಕೆ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಕಾಮನ್ ಮಿನಿಮಮ್ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಬಿಪಿ ಇದೆಯಾ, ಮತ್ತೊಂದಿದೆಯಾ, ಅದಿದೆಯಾ, ಇದಿದೆಯಾ, ಅದೆಲ್ಲ ಆದಮೇಲೆ ಮ್ಯಾಜಿಸ್ಟ್ರೇಟ್ರ ಮುಂದೆ ಅಥವಾ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ನಿವಾಸ ಕೋರಮಂಗಲ. ಗಮನಿಸಿ. So they may be handed over to the judicial custody, I believe. I don't think they will be reprimanded to the police custody. ಅವರು ಮಾಡಿರೋದು ಅತ್ಯಂತ ಹೇಯ ಕೃತ್ಯವಾಗಿರೋದು, ಘನಘೋರ ಕೃತ್ಯವಾಗಿರೋದು. ಪೊಲೀಸ್ ವಾಹನವನ್ನು ಫಾಲೋ ಮಾಡ್ತಾ ಇರುವ ಏಕೈಕ ಚಾನೆಲ್ ವಿಸ್ತಾರ ನ್ಯೂಸ್. ಇನ್ನೊಬ್ಬ ಆರೋಪಿ ಇಲ್ತಿಯಾಜ್ ದೆಹಲಿ ಮೂಲದ ಇನ್ನೊಬ್ಬ ಆರೋಪಿ ಈ ಮುಖ್ಯದರಿಗೆ ಹೊರಟಿದ್ದಾರೆ. ಅರುಣ್ ಅರೆಸ್ಟ್ ಮಾಡಿದ್ದಾರೆ. ಪಾಕಿಸ್ತಾನ ಅಂತ ಕೂಗಿರಲ್ಲ, ಅವ್ರನ್ನ ಅರೆಸ್ಟ್ ಮಾಡೋರೆ.
ಹೌದಾ? ನಾನು ಹೋಗಂತ ಬೈತಾ ಇಲ್ವಲ್ಲ. ಬೈಬೇಡ ಕಣ ಹೇಮಂತ, ಬೈಬೇಡ ಅವ್ರಿಗೆ. ಆಫೀಸರ್ ಕೇಳಿ ಪಂಚ್ ಮಾಡೋಣ. ಮುನಾವರ್ ಮತ್ತು ಇನ್ನೊಬ್ಬ ಆರೋಪಿ ಇಲ್ತಿಯಾಜ್ ದೆಹಲಿ ಮೂಲದ ಇನ್ನೊಬ್ಬ ಆರೋಪಿ ಈ ಮುಂಚೆ ಈಗ ಹೊರಟಿದ್ದಾರೆ. ಅರುಣ್ ಈಗ ಎಸ್ ಕೆ ಮಂಜುನಾಥ್ ಈಸ್ ಆನ್ ಫೋನ್ ಕಾಲ್ ವಿತ್ ಮೀ ರೈಟ್ ನೌ. ವಾಟ್ಸ್ ನೆಕ್ಸ್ಟ್ ಮಂಜುನಾಥ್? ಈಗ ಮ್ಯಾಜಿಸ್ಟ್ರೇಟರ್ ಮುಂದೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಮುಂದೇನು? ನ್ಯಾಯಾಂಗ ಬಂಧನವಾ ಅಥವಾ ಪೊಲೀಸ್ ಕಸ್ಟಡಿಯ? ತನಿಖೆ ಯಾವ ರೀತಿ? ವಾಟ್ಸ್ ನೆಕ್ಸ್ಟ್? ಚಂದ್ರಶರ್ಮ ಏನು ಈಗಾಗಲೇ ಬಂಧಿತರಾಗಿರ್ತಕ್ಕಂಥ ಇಲ್ತಾಜ್ ಇರಬಹುದು, ಮುನಾವರು ಜೊತೆಗೆ ನಶೀಫ್ ಪುಡಿಯನ್ನ ಮೆಡಿಕಲ್ ಪರೀಕ್ಷೆಗೆ ಒಳಪಡಿಸಿ ಈಗ ಅವರನ್ನ 1ನೇ ACM ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಕೋರ್ಟ್ ಅವಧಿ ಮೀರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ನಿವಾಸ ಆಗಿರ್ತಕ್ಕಂಥ ಕೋರಮಂಗಲದ NGVಯಲ್ಲಿ ಹಾಜರುಪಡಿಸ್ತಾರೆ. ಈಗ ಅವರನ್ನ ಹೆಚ್ಚಿನ ಮಾಹಿತಿ ಹಾಗೂ ವಿಚಾರಣೆ ನಡೆಸುವಂತ ಸಲುವಾಗಿ ಅವರನ್ನ ಕಸ್ಟಡಿಗೆ ಪಡೆದುಕೊಳ್ಳಲು ಈಗಾಗಲೇ ಪೊಲೀಸರು ಕೆಲವೊಂದು ಸಿದ್ಧತೆಗಳನ್ನ ಈಗ ನ್ಯಾಯಾಧೀಶರ ಮುಂದೆ ಸಲ್ಲಿಸ್ತಕ್ಕಂಥದ್ದು ಅಥವಾ ಒಂದು ಮನವಿ ಅರ್ಜಿಯನ್ನ. ಇಲ್ಲಿ ಅವರ ಆಪೋಸಿಟ್ ಇರ್ತಕ್ಕಂಥ ವಕೀಲರು ಸಹ ಈಗಾಗಲೇ ಆಸ್ಪತ್ರೆ ಬಳಿ ಸಹ ಬಂದಿದ್ರು. ಅವರು ಸಹ ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಜಾಮೀನು ನಿರಾಕರಣೆ ಮಾಡೋದಕ್ಕೆ ಬೇಕಾದಂತ ಯಾವ್ದಾದ್ರು ಅಂಶಗಳನ್ನ ಇಟ್ಟರೆ ಮಾತ್ರ ಪೊಲೀಸರು ಅವರಿಗೆ ಜಾಮೀನು ನಿರಾಕರಿಸಿ ಪೊಲೀಸ್ ಕಸ್ಟಡಿಗೆ ಕೊಡಿಸುವಂತ ಸಾಧ್ಯತೆಗಳಿರ್ತವೆ. ಈಗ ಪೊಲೀಸರು ಯಾವ ಆಯಾಮದಲ್ಲಿ ಈಗಾಗಲೇ ಧ್ವನಿ ಮುದ್ರಣವನ್ನ ಈಗಾಗಲೇ ಪರೀಕ್ಷೆ ಮಾಡಲಾಗಿದೆ. ಅವರದ್ದೇ ವಾಯ್ಸು ಅಂತಕ್ಕಂಥದ್ದು ಸಹ FSL ವರದಿಯಲ್ಲಿ ದೃಢಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವರನ್ನ ಬಂಧಿಸಿರ್ತಕ್ಕಂಥದ್ದು. ಈಗ ಇವರ ಬಂಧನದ ಬಳಿಕ ಏನು ಕೇವಲ ಆರಂಭದಲ್ಲಿ ಅಂದ್ರೆ ಏನು ಪಾಕಿಸ್ತಾನದ ಪರ ಘೋಷಣೆಯನ್ನ ಈ ಮೂವರು ಕೂಗಿದ್ರ ಅಥವಾ ಅವರ ಜೊತೆಯಲ್ಲಿ ಮತ್ತಷ್ಟು ಜನ ಕೈ ಜೋಡಿಸಿದ್ರು, ಅಲ್ಲಿ ಒಬ್ಬರಿಗೆ ಒಬ್ರು ಆ ಒಂದು ಘೋಷಣೆಗಳನ್ನ ಕೈ ಜೋಡಿಸ್ತಾ ಕೂಗುತ್ತಾ ಹೋದ್ರು. ಹಾಗಾಗಿ ಇವರು ಏನು ವ್ಯವಸ್ಥಿತವಾಗಿಯೇ ಆ ಒಂದು ಘೋಷಣೆಯನ್ನ ಕೂಗೋದಕ್ಕೆ ಬಂದಿದ್ರ ಅಥವಾ ಅಲ್ಲಿ ಸಡನ್ ಪ್ರವೋಕೇಶನ್ ಇಂದ ಏನಾದ್ರು ಆ ರೀತಿಯಾಗಿ ಕೂಗಿದ್ರ ಅಂತಕ್ಕಂಥ. ಆದ್ರೆ ಇಲ್ಲಿ ನಾವು ಗಮನಿಸಬಹುದು, ಟಿಪ್ಪು ಜಯಂತಿಯನ್ನ ವಿಧಾನಸೌಧದಲ್ಲಿ ಆಚರಣೆ ಮಾಡಿದ್ದಾರೆ. ಈ ಬೇರೆ ಬೇರೆ ಕೆಲವೊಂದು ಕಾರ್ಯಕ್ರಮಗಳನ್ನ ಅಲ್ಪಸಂಖ್ಯಾತರ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡಿರ್ತಕ್ಕಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ಕೂಗದಂತ ಘೋಷಣೆಯನ್ನ ಮೊನ್ನೆ ಏನು ರಾಜ್ಯಸಭಾ ಚುನಾವಣಾ ಫಲಿತಾಂಶದ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ಕೂಗಿದ್ರು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಹಾಗಾಗಿ ಪೊಲೀಸರು ಆ ಆಯಾಮದಲ್ಲಿ ಅವರನ್ನ ವಿಚಾರಣೆಗೊಳಿಸುವಂತ ಒಂದು ಸಿದ್ಧತೆಗಳನ್ನು ಸಹ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮೊದಲಿಗೆ ಈ ಒಂದು ಕೂಗುವನ್ನ ಯಾರು ಕೂಗಿದ್ರು, ಘೋಷಣೆಯನ್ನು ಯಾರು ಕೂಗಿದ್ರು ಅನ್ನೋದು ದೃಢ ಆಗ್ಬೇಕಾಗಿತ್ತು. ಅದು ಈಗ FSL ವರದಿಯಲ್ಲಿ ದೃಢ ಆಗಿದೆ. ಅದನ್ನ ಕಾದು ಕುಳಿತಿದ್ದಂತ ಪೊಲೀಸರು ಇವತ್ತು ಈ 3 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಇಲ್ಲಿ ಈಗ ಅವರನ್ನ ಕಸ್ಟಡಿಗೆ ಕೊಡೋದು ಅಥವಾ ಜೇಸಿಗೆ ಅಂದ್ರೆ ನ್ಯಾಯಾಂಗ ವಶಕ್ಕೆ ಕೊಡ್ತಕ್ಕಂಥದ್ದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಿದ್ದು. ಆದ್ರೆ ಇಲ್ಲಿ ಪೊಲೀಸರ ಪರವಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಬೇಕಾದ್ರೆ ಪೊಲೀಸ್ ಪರವಾಗಿ ವಾದ ಮಾಡ್ತಕ್ಕಂಥ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ಬೋದು, ಅವ್ರು ಯಾವ ರೀತಿಯಾಗಿ ನ್ಯಾಯಾಧೀಶರಿಗೆ ಈ ಒಂದು ಪ್ರಕರಣದ ಬಗ್ಗೆ ಮನವರಿಕೆ ಮಾಡ್ಕೊಡ್ತಾರೆ, ಆರೋಪಿಗಳ ವಿಚಾರಣೆ ಅವಶ್ಯಕತೆ ಎಷ್ಟರ ಮಟ್ಟಿಗಿದೆ, ಮತ್ತೆಲ್ಲ ಯಾವ ಅಂಶಗಳನ್ನ ಕಲೆ ಹಾಕ್ಬೇಕು, ಈ ಸಂಬಂಧಪಟ್ಟಂತೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಾಗ ಅವರು ಹೌದು ಪೊಲೀಸರು ಸಲ್ಲಿಸಿರ್ತಕ್ಕಂಥ ಬೇಡಿಕೆಯಲ್ಲಿ ಅರ್ಥ ಇದೆ ಅನ್ನೋ ಒಂದು ನಿರ್ಧಾರಕ್ಕೆ ಬಂದು ಒಂದು ಕಸ್ಟಡಿಗೆ ಕೊಡುವಂತ ಸಾಧ್ಯತೆ ಇರತಕ್ಕಂಥದ್ದು. ಹೀಗಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಪೊಲೀಸರು 14 ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅಂತಕ್ಕಂಥದ್ದು ಅದು ಆಸ್ ಯೂಶುವಲ್ ಅವರು ಕೇಳತಕ್ಕಂಥದ್ದು. ಆದ್ರೆ ಇಲ್ಲಿ ಅದರ ಅವಶ್ಯಕತೆ ಇದೆಯಾ, 14 ದಿನ ಇವರ ಅವಶ್ಯಕತೆ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರು ತೀರ್ಮಾನಕ್ಕೆ ಬಂದು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದಾದ ಬಳಿಕ ಪೊಲೀಸರು ಈಗಾಗಲೇ ಒಂದು FSL ವರದಿಯಲ್ಲಿ ದೃಢಪಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮುಂದೆ ಯಾವ ಆಯಾಮ ಅಂದ್ರೆ ಸ್ಥಳ ಮಾಜೂರು ಮಾಡುವಂತ ಒಂದು ಮಾಡ್ಬೇಕಾಗುತ್ತೆ. ವಿಧಾನಸೌಧದ ಮೊಗಸಾಲೆಯಲ್ಲಿ ಪಾಕಿಸ್ತಾನ ಘೋಷಣೆಯನ್ನು ಕೂಗುದು ಅಲ್ಲಿಗೆ ಕರೆದುಕೊಂಡು ಹೋಗಿ ಮಹಜರು ಮಾಡ್ತಕ್ಕಂಥದ್ದು. ಇವರನ್ನ ಮತ್ತೆ ಏನು ದೊಡ್ಡ FSL ವರದಿ ಏನು ಬಂದಿದೆ ಅದಕ್ಕೆ ಸಂಬಂಧಪಟ್ಟಾಗ ಇವರನ್ನ ಫಿಸಿಕಲ್ ಆಗಿ ಮತ್ತೆ ಆ ಒಂದು ಕೂಗನ್ನ ಕೂಗಿಸುವಂತದ್ದು ಅಥವಾ ಬೇರೆ ಅವರ ವಾಯ್ಸ್ ಅನ್ನ ಪಾಕ್ ಪರವಾಗಿ ಘೋಷಣೆ ಕೂಗಿದ್ರೆ ಅಪರಾಧ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಧ್ವನಿ ಎಷ್ಟು ವಾಯ್ಸ್ ಪಿಚ್ ಎಷ್ಟಿರುತ್ತೆ ಆ ರೀತಿಯಾಗಿ ಅದನ್ನ ಮತ್ತಷ್ಟು ದೃಢೀಕರಿಸೋದಕ್ಕೆ ಮತ್ತೊಂದು ಸಲ ವಿಡಿಯೋಗ್ರಫಿ ಮಾಡುವಂತ ವ್ಯವಸ್ಥೆಯನ್ನ ಮುಂದೆ ಮಾಡಲಿದ್ದಾರೆ ಚಂದನ್ ಶರ್ಮಾ. ಈಗ ಬಹಳ
ಸ್ಪಷ್ಟವಾದಂಥ ವಿಷಯವನ್ನು ಹೇಳ್ಬಿಡ್ತೀನಿ ಕೇಳಿ. ಅಲ್ಲಿ ನೆರೆದಿದ್ದವರ ಕಾಮನ್ ಇಂಟೆನ್ಷನ್ ಏನಾಗಿತ್ತು? IPC ಸೆಕ್ಷನ್ 34 ಕಾಮನ್ ಇಂಟೆನ್ಷನ್ ಟು ಕಾಸ್ ಸಮಥಿಂಗ್, IPC ಸೆಕ್ಷನ್, ಇಂಡಿಯನ್ ಪೀನಲ್ ಕೋಡ್ 1860. ಇಲ್ಲಿ ಈ ಮೂವರನ್ನ ಮಾತ್ರವೇ ಯಾಕೆ ವಶಕ್ಕೆ ತೆಗೆದುಕೊಳ್ಳಲಾಗಿದೆ? ಈಗ ಈ ಮೂವರು ಆ ರಾಷ್ಟ್ರದ ಹೆಸರು ಹೇಳಿದ್ರು ಅಂತಾನ, ಇನ್ನು ಮಿಕ್ಕವ್ರು ಹೇಳಲಿಲ್ಲ ಅಂತಾನ? ಇನ್ನು ಮಿಕ್ಕವರೆಲ್ಲ ಜಿಂದಾಬಾದ್ ಅಂದ್ರಲ್ಲ ಅಲ್ಲಿದ್ದವರು, ಸುಮಾರು ಜನ ಅಲ್ಲಿದ್ದವರೆಲ್ಲ ಆಲ್ಮೋಸ್ಟ್ ಎಲ್ರು. ಯಾಕೆ? ಆರ್ ದೇ ನಾಟ್ ಇನ್ ಹ್ಯಾಂಡ್ ಇನ್ ಗ್ಲೋವ್ ವಿತ್ ದಿಸ್? ಅವ್ರ ಪಾತ್ರ ಇಲ್ವಾ ಇದರಲ್ಲಿ? ಅವ್ರನ್ನ ಯಾಕೆ ವಶಕ್ಕೆ ತಗೊಂಡಿಲ್ಲ? ಹೌ ದೀಸ್ 3 people were identified? SK ಮಂಜುನಾಥ್, ಮೊದಲಿಗೆ ಏನು ಆ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರದಂತ ದೃಶ್ಯಾವಳಿಗಳನ್ನ ಆ ಆಧಾರದ ಮೇಲೆ ಇವರು ಸಹ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಏನು ಆ ಒಂದು ದೂರಿನಲ್ಲಿ ನಮ್ಮ ವಿಧಾನಸೌಧದ ಒಂದು ಸೆಕ್ಯೂರಿಟಿ ವಿಂಗ್ ನಲ್ಲಿ ಇರ್ತಕ್ಕಂಥ ಒಂದು SP ಅವರು ಅಥವಾ ಜೊತೆಗೆ ಇನ್ಸ್ಪೆಕ್ಟರ್ ಒಂದು ದೂರನ್ನ ಕೊಡ್ತಾರೆ. ಮೊದಲಿಗೆ ಯಾವ ವ್ಯಕ್ತಿ ಆ ಒಂದು ಘೋಷಣೆಯನ್ನ ಕೂಗಿದಂತ, ಅದು ಊಹೆ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ದೂರು. ಈ ಮೊಗಸಾಲೆಯಲ್ಲಿ ಒಂದು ಸಂಭ್ರಮಾಚರಣೆ ನಡೀತಾ ಇತ್ತು. ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಈ ಒಂದು ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ ಅಂತಕ್ಕಂಥದ್ದು. ಆ ಒಂದು ವ್ಯಕ್ತಿ ಯಾರು ಇರ್ಬೋದು ಅಂತಕ್ಕಂಥದ್ದು ಸಾಕಷ್ಟು ದೃಶ್ಯಾವಳಿಗಳಂದ್ರೆ ಮಾಧ್ಯಮಗಳಲ್ಲಿ ಪ್ರಸಾರವಾದಂತಹ ದೃಶ್ಯಾವಳಿಗಳನ್ನ ತೆಗೆದುಕೊಂಡು ಸ್ಯಾಂಪಲ್ಸ್ ತೆಗೆದುಕೊಂಡು ಆ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಅದರ ಪೈಕಿ ಈ 3 ಜನ, ಇದರಲ್ಲಿ ಪ್ರಮುಖವಾಗಿ ಏನು ಬ್ಯಾಡಗಿ ಮೂಲದ ನಾಶಿಪುರಿ ಅಂತ ಇದ್ದಾನೆ, ಈತನೇ ಮೊದಲಿಗೆ ಆರಂಭ ಮಾಡಿ ಕೂಗನ್ನ ಕೂಗೋದಕ್ಕೆ ಶುರು ಮಾಡಿದ್ದು ಅಂತಕ್ಕಂಥ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆತನೊಂದಿಗೆ ಇವರು ಜೋರಾಗಿ ಆತನ ಪಕ್ಕದಲ್ಲಿದ್ದಂಥವರು ಇಲ್ತಾಜ್ ಇರ್ಬೋದು, ಜೊತೆಗೆ ಮುನವರು ಇರ್ಬೋದು, ಇವರು ಕೂಗಾಟವನ್ನ ಮಾಡ್ತಾ ಇದ್ರು. ಅವರಿಗೆ ಪೂರಕವಾಗಿ ಅಲ್ಲಿದ್ದಂತ ಜನ ಮತ್ತಷ್ಟು ದೊಡ್ಡದಾಗಿ, ಯಾಕಂದ್ರೆ ಅವರ ಅಲ್ಲಿದ್ದಂತ ಒಬ್ಬ ಏನು ಸಂಸದರು ಅವರದ್ದೇ ಧರ್ಮಕ್ಕೆ ಸೇರಿದಂತವ್ರಾಗಿತ್ತು. ಹಾಗಾಗಿ ಅವರನ್ನ ಅಲ್ಲಿ ಪ್ರಶ್ನೆ ಸಹ ಯಾರು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಏನು ಜೈಕಾರಗಳನ್ನ ಇರ್ಬೋದು, ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗೋದಿರ್ಬೋದು, ಎಲ್ಲವನ್ನ ಸಹ ಮಾಡ್ತಾ ಇದ್ರು. ಮೊದಲಿಗೆ ಏನು ದೃಢೀಕರಣ ಆಯ್ತು, ಫಸ್ಟ್ ಕೂಗದವ್ರು ಯಾರು, ಅದು ಈಗ FSL ವರದಿಯಲ್ಲಿ ದೃಢ ಆಗಿದೆ. ಹಾಗಾಗಿ ಈ 3 ಜನರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಬಂಧನ ಪ್ರಕ್ರಿಯೆ ಮುಗಿದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾ ಇದ್ದಾರೆ. ಕಸ್ಟಡಿಗೆ ಪಡಿತಕ್ಕಂತ ಉದ್ದೇಶ, ಇವರ ಜೊತೆ ಯಾರು ಇನ್ನೂ ಒಂದಷ್ಟು ಜನ ಇದ್ರು ಅವರೆಲ್ಲರೂ ಬಂದಿದ್ರು. ಅವರು ಬಂದಿದ್ದು ಸಮಾರಂಭವನ್ನ ಅಂದ್ರೆ ಜಯ ಸಾಧಿಸ್ತಾರೆ ಅವರ ಅಭ್ಯರ್ಥಿ, ಅವರ ಫಾಲೋವರ್ಸ್ ಅವರ ಪರವಾಗಿ ಜೈಕರನ್ನ ಕೂಗಬೇಕೆ ಹೊರತು ಪಾಕಿಸ್ತಾನದ ಪರ ಘೋಷಣೆ ಕೂಗುವಂತ ಅವಶ್ಯಕತೆ ಇರಲಿಲ್ಲ. ಅಲ್ಲಿ ಸಡನ್ ಆಗಿ ಹೇಳೋದಕ್ಕೆ ಪಾಕಿಸ್ತಾನದ ಪರವಾಗಿ ಯಾಕೆ ಕೂಗಬೇಕಾಗಿತ್ತು? ಇದು ಉದ್ದೇಶ ಪೂರ್ವಕವಾಗಿ ಮಾಡಿದ್ದಾರೆ ಅಂತ ಗೊತ್ತು. ಅದಕ್ಕೆ ವ್ಯವಸ್ಥಿತವಾಗಿ ಅಲ್ಲಿ ಬಂದಿದ್ದಂತವ್ರು ಇವರು ಅದಕ್ಕೆ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.